ಶ್ರೀ ಗಣಪತಿ ಸೇವಾ ಸಂಸ್ಥೆ ಹಾಸನ ವತಿಯಿಂದ ಶ್ರೀ ಮಹಾಗಣಪತಿ ಮಹೋತ್ಸವವನ್ನು ದಿನಾಂಕ 7/9/2024ರಿಂದ 28/9/2024ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿದಿನವೂ ಗಣೇಶನಿಗೆ ವಿವಿಧ ಪೂಜಾ ಕೈಂಕರ್ಯ ಹಾಗೂ ಅಭಿಷೇಕಗಳನ್ನು ನಡೆಸಲಾಗುವುದು ಎಂದು ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜ್ ತಿಳಿಸಿದರು. ಹಾಸನ ನಗರದ ಹಾಗೂ ಹಾಸನ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದ ಹಾಗೂ ಹಾಸನ ಜಿಲ್ಲೆಯ ಎಲ್ಲ ಬಂಧುಗಳಿಗೆ, ಸಾರ್ವಜನಿಕರಿಗೆ, ಸಹೋದರ ಸಹೋದರಿಯರಿಗೆ ಶ್ರೀ ಗಣಪತಿ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಹಾಸನ ಸಿಟಿ ಬಸ್ ನಿಲ್ದಾಣದ ರಸ್ತೆ ಅಧ್ಯಕ್ಷನಾಗಿ ಡಾಕ್ಟರ್ ಎಚ್ ನಾಗರಾಜ್. ನಾನು ಈ ಸಂದರ್ಭದಲ್ಲಿ ನಾಡಿದ್ದು ಪ್ರಾರಂಭ ಆಗುವ ಶನಿವಾರ 7ನೇ ತಾರೀಕು ಏನು ಗಣೇಶೋತ್ಸವ ಪ್ರಾರಂಭ ಆಗುತ್ತೆ, ಗಣೇಶ ಮತ್ತು ಗೌರಮ್ಮನ ಹಬ್ಬಕ್ಕೆ ನನ್ನ ಹೃದಯಪೂರ್ವಕ ಶುಭ ಕಾಮನೆಗಳು ಮತ್ತು ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮದು ಹಾಸನದ ಶ್ರೀ ಗಣಪತಿ ಸೇವಾ ಸಮಿತಿ ಹೆಸರಾಂತ ಗಣಪತಿ ಸೇವಾ ಸಂಸ್ಥೆ ಹಾಸನದಲ್ಲಿ ಬಹಳ ಅದ್ಧೂರಿಯಾಗಿ ಮಿನಿ ದಸರಾ ಮಾದರಿಯಲ್ಲಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು, ಗಣೇಶೋತ್ಸವ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದು 70ನೇ ವರ್ಷದ ಗಣೇಶೋತ್ಸವದ ಕಾರ್ಯಕ್ರಮ ಈ ವರ್ಷ ನಾವು ಮಾಡ್ತಾ ಇರೋದು. ನಾಡಿದ್ದು ಶನಿವಾರ 7ನೇ ತಾರೀಕು ನಾವು ಇದರ ಉದ್ಘಾಟನೆ ಮತ್ತು ಗಣೇಶನ ಪ್ರತಿಷ್ಠಾಪನೆ ಮತ್ತು ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಬೆಳಗ್ಗೆ 10 ಪ್ರತಿಷ್ಠಾಪನೆ ಮತ್ತು 12:30ಕ್ಕೆ ಮಹಾಮಂಗಳಾರತಿ ಕಾರ್ಯಕ್ರಮ ಮತ್ತು ಉದ್ಘಾಟನೆ ಪ್ರಾರಂಭ ಆಗುತ್ತೆ. ಹಾಸನ ಕ್ಷೇತ್ರದ ಶಾಸಕರು ಆದ ಸನ್ಮಾನ್ಯ ಶ್ರೀ ಸ್ವರೂಪ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗೆ ನಗರಸಭಾ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂಥ ಶ್ರೀ ಎಂ ಚಂದ್ರೇಗೌಡರು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಹಾಗೂ ಹಾಸನ ನಗರದ ಹಿರಿಯ ಸ್ವತಂತ್ರ ಹೋರಾಟಗಾರರು ಹಾಗೂ ಹಿರಿಯ ನಮ್ಮ ಸಾರ್ವಜನಿಕರು, ಗೌರವಪೂರ್ವ ಸದಸ್ಯರುಗಳು ಹಾಗೂ ಧಾರ್ಮಿಕ ಮುಖಂಡರು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವತ್ತಿನ ದಿನ ನಮ್ಮ ಗಣಪತಿ ಸೇವಾ ಸಂಸ್ಥೆಯ ಎಲ್ಲ ಧರ್ಮದರ್ಶಿಗಳು ಕೂಡ, ನಾನು ಅಧ್ಯಕ್ಷನಾಗಿ ಮತ್ತು ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಎಲ್ಲ ಧರ್ಮದರ್ಶಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಎಲ್ಲ ಸಾರ್ವಜನಿಕರ ಪ್ರೋತ್ಸಾಹದೊಂದಿಗೆ, ಅವರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಅವತ್ತು ಪ್ರಾರಂಭವಾದ ಒಂದು ಗಣಪತಿ ಪ್ರತಿಷ್ಠಾಪನೆ ಹಾಗೂ ಮಹಾಮಂಗಳಾರತಿ ನಿರಂತರವಾಗಿ 21 ದಿವಸಗಳ ಕಾರ್ಯಕ್ರಮ ನಡೆಯುತ್ತೆ. ಗೋಪಿ ಮತ್ತು ತಂಡದವರಿಂದ ಕೂಡ ನಾವು ನಡೆಸ್ತಾ ಇದ್ವಿ. ಇನ್ನೂ ಹಲವಾರು ವಿವಿಧ ಕಾರ್ಯಕ್ರಮ ಹಾಸನ ನಗರದ ಮತ್ತು ಹಾಸನ ತಾಲೂಕಿನ ಗ್ರಾಮೀಣ ಪ್ರದೇಶದಿಂದ ನಾವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಅದರಲ್ಲೂ ನಾವು ಈ ವರ್ಷ ಹಾಸನದ ಸ್ಥಳೀಯ ಕಲಾವಿದರುಗಳಿಗೆ, ಮಕ್ಕಳಿಗೆ ಇಂದ ಹಿಡಿದು ವಯಸ್ಕರವರೆಗೆ ಕೂಡ ನಾಟಕ, ಸಂಗೀತ, ಭರತನಾಟ್ಯ ಪ್ರತಿಯೊಂದು ಕೂಡ ನಾವು ಕಾರ್ಯಕ್ರಮವನ್ನು ಸ್ಥಳೀಯರಿಗೆ ಆದ್ಯತೆ ಕೊಟ್ಟು, ಸ್ಥಳೀಯ ಮಕ್ಕಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರಿಂದ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ವಿ 21 ದಿನಗಳ ಕಾಲ. ಹಾಗೆ ಬೇರೆ ಜಿಲ್ಲೆಯಿಂದ ಕೂಡ ಮತ್ತು ಬೇರೆ ಹೊರ ಜಿಲ್ಲೆಯಿಂದಲೂ ಕೂಡ ಹೆಸರಾಂತ ಕಲಾವಿದರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನದ ಪ್ರಸಾದ ಸೇವಾರ್ಥಿಗಳು ಕೂಡ ನಾವು ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ದಿವಸವೂ ಕೂಡ ನಮ್ಮ ಮಧ್ಯಾಹ್ನದ ಪ್ರಸಾದ ಸೇವಾರ್ಥಕ್ಕೆ ಅವರು ಒಂದು ಪ್ರೋತ್ಸಾಹ ಕೊಟ್ಟು ಧನ ಸಹಾಯ ಮಾಡಿ ಒಂದು ಪೂಜಾ ಕಾರ್ಯಕ್ರಮ ಮತ್ತು ಪ್ರಸಾದ ವಿನಿಯೋಗದ ಕಾರ್ಯಕ್ರಮ ಕೂಡ ನಡೆಸ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಸಾರ್ವಜನಿಕರಿಗೆ ಏನು ನಮ್ಮ ಗಣಪತಿ ಸೇವಾ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾರೆ, ಪ್ರಾಯೋಜಕರಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನದ ಪ್ರಸಾದ ಸೇವಾರ್ಥ ಹಾಗೂ ಪೂಜಾ ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅವರು ಧನ ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ. ಅವರಿಗೆಲ್ಲ ನಾನು ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲ ಧರ್ಮದರ್ಶಿಗಳ ಪರವಾಗಿ, ಆಡಳಿತ ಮಂಡಳಿಯವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ 28ನೇ ತಾರೀಕು ಅದು ಕೊನೆಯ ದಿವಸ. 21ನೇ ದಿವಸ ಆದ ನಂತರ 28ನೇ ತಾರೀಕು ಶನಿವಾರ ಹಾಸನ ನಗರದಲ್ಲಿ ಬೆಳಗ್ಗೆ 10 ಗಂಟೆಗೆ ನಮ್ಮದು ಏನು ಶ್ರೀ ಗಣಪತಿ ಮತ್ತು ಶ್ರೀ ಗೌರಮ್ಮನ ಉತ್ಸವ ಏರ್ಪಾಡು ಮಾಡಿದ್ದೇವೆ. ಬೃಹತ್ ಹೂವಿನ ಅಲಂಕಾರದ ರಥದ ಜೊತೆಗೆ ವೈವಿಧ್ಯಮಯ ಸಂಗೀತ, ನಾದಸ್ವರ, ಕೀಲು ಕುದುರೆ ಮತ್ತು ತೊಗಲುಗೊಂಬೆ, ಮಂಗಳೂರಿನಿಂದ ಚೆಂಡೆ ಮತ್ತು ಕೇರಳದಿಂದ ಮತ್ತು ಗುರುವಾಯೂರು ಕೆರೆಯಿಂದ ಯಕ್ಷಗಾನ,
ಕೀಲು ಕುದುರೆ ಇನ್ನು ಮುಂತಾದ ಹಲವಾರು ಸುಮಾರು ಒಂದು 20ರಿಂದ 30 ಸಾಂಸ್ಕೃತಿಕ ತಂಡಗಳು ಅವತ್ತು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಮತ್ತು ಅವತ್ತು ಕೂಡ ನಾವು ಏನು ಗಣಪತಿ ಗೌರಮ್ಮ ಉತ್ಸವ ಹೂವಿನ ಅಲಂಕಾರ ಜೊತೆಗೆ ಮಾಡ್ತಾ ಇದ್ದೇವೆ, ಅದ್ರ ಜೊತೆಗೆ ಒಂದು ಅಡಿಷನಲ್ ಆಗಿ ಒಂದು ಟ್ಯಾಬ್ಲೋ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿರೋದ್ರಿಂದ ಶ್ರೀ ರಾಮಲೀಲಾ ಮೂರ್ತಿಯ ಒಂದು ವಿಶೇಷವಾದ ಟ್ಯಾಬ್ಲೋವನ್ನು ಈ ವರ್ಷ ನಾವು ಮೆರವಣಿಗೆಯಲ್ಲಿ ಅದನ್ನು ಕೂಡ ಒಂದು ನಾವು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಾವು ಅದನ್ನು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕೊನೆಯ ದಿವಸದ ಉತ್ಸವ ಹಾಸನದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ಸುಮಾರು ಒಂದು 8ರಿಂದ 10 ಕಿಲೋಮೀಟರ್ ಸಂಚಾರ ಮಾಡಿ ಸುಮಾರು ಒಂದು 4,000 ಜನ ಈ ಒಂದು ಉತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವತ್ತು ಎಲ್ಲ ವಿವಿಧ ಸರ್ಕಲ್ಗಳಲ್ಲಿ ವೃತ್ತಗಳಲ್ಲಿ ಎಲ್ಲ ಏನು ಜಾನಪದ ನೃತ್ಯ ಮತ್ತು ಕಲಾವಿದರುಗಳು ಭಾಗವಹಿಸಿದರೆ ಕಲಾತಂಡಗಳು ಅವರೆಲ್ಲ ಪ್ರತಿಯೊಂದು ಸರ್ಕಲ್ನಲ್ಲೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಅವತ್ತು ಆ ತಂಡಗಳು ಸಾಗಿ ಎಲ್ಲ ಜನಗಳ ಸಾರ್ವಜನಿಕರ ನಿವಾಸಿಗಳ ಸಹಕಾರದೊಂದಿಗೆ ಚೆನ್ನಾಗಿ ಪ್ರತಿ ವರ್ಷದ ದಿವಸನೂ ಕೂಡ ಮೂಡಿ ಬರುತ್ತೆ ಅಂತ ಇಲ್ಲಿ ನಮಗೆ ತುಂಬ ವಿಶ್ವಾಸ ಇದೆ. ಮತ್ತು ಅದೆಲ್ಲ ಆದ ನಂತರ ಮಧ್ಯಾಹ್ನ ಸಂಜೆ 7:30 ನಾವು ಹಾಸನ ನಗರದ ಹೆಸರಾಂತ ಪ್ರಮುಖ ದೇವಿಕೆರೆಯಲ್ಲಿ ಶ್ರೀ ಗಣೇಶ ಮತ್ತು ಗೌರಮ್ಮನ ವಿಸರ್ಜನೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವತ್ತು ಕೂಡ ಒಂದು ದೇವಿಕೆರೆಯಲ್ಲಿ ಸಂಜೆ 7:30ರಿಂದ ರಾತ್ರಿ 10 ಗಂಟೆವರೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾರ್ವಜನಿಕರು ಭಾಗವಹಿಸಿ ಪ್ರೋತ್ಸಾಹ ಪಡಬೇಕಂತ ಹೇಳ್ತಿದ್ದೀನಿ. ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ನನ್ನೆಲ್ಲ ಸಹೋದರ ಸಹೋದರಿಯರಲ್ಲಿ ವಿನಂತಿ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಂಜೆ ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ನಾವು ನಶಿಸುವುದ ಕಡೆ ಉತ್ತೇಜನ ಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಾದಿಗಳು ಮತ್ತು ನಮ್ಮ ಪ್ರೋತ್ಸಾಹ ಕೊಡಬೇಕು. ಕಲಾವಿದರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ಮಧ್ಯಾಹ್ನ ಪ್ರಸಾದ ಸೇವರ್ತಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗಣೇಶ ಮತ್ತು ಗೌರಮ್ಮನ ಕೃಪಾ ಆಶೀರ್ವಾದವನ್ನು ಪಡೆದು ಹಾಸನ ಜಿಲ್ಲೆಗೆ ಜನತೆ ಸುಖ ಶಾಂತಿಯಿಂದ ನೆಲೆಸಿ ಮತ್ತು ಸಮೃದ್ಧಿಯಾಗಿ ಮಳೆಯಾಗಿದೆ ಈ ವರ್ಷ. ರೈತರಿಗೂ ಕೂಡ ಹೆಚ್ಚಿನ ಬೆಳೆ ಬಂದ ಅನುಕೂಲವಾಗಿ ಸುಖ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡಿ ಎಲ್ಲ ಸಾರ್ವಜನಿಕರು ಜನಗಳು ಸಂತೋಷವೊಂದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಎಲ್ಲ ಸಹೋದರರಿಗೆ ಒಂದು ಜೀವನ ನಡೆಸಬೇಕು, ಬಾಳ್ಮೆಯನ್ನು ನಡೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ.